ಕೊಟ್ಟೂರಿನಲ್ಲಿ ತ್ರಿವಳಿ ಕೊಲೆ ಪ್ರಕರಣ. ಮಗನಿಂದಲೇ ತಂದೆ ತಾಯಿ ತಂಗಿಯ ಭೀಕರ ಕೊಲೆ. 4 ಅಡಿ ಆಳ 2 ಅಡಿ ಅಗಲದ ಗುಂಡಿಯನ್ನ ತೋಡಿದ್ದ ಈ ಹಂತಕ ಮನೆಯಲ್ಲಿಯೇ ಗುಂಡಿ ತೋಡಿರುವಂತಹ ದೃಶ್ಯ TV5ಗೆ ಲಭ್ಯವಾಗಿದೆ. 3 ಕುತ್ತಿಗೆ ಕೊಯ್ದು ಹತ್ಯೆ ಮಾಡಿರುವಂತಹ ಆರೋಪಿ ಜನವರಿ 26ರಂದು ಕೊಲೆ ಮಾಡಿರುವ ಆರೋಪಿ ಅಕ್ಷಯ್. ಒಬ್ಬರ ಕಾಲನ್ನ ಕೂಡ ಈತ ಆರೋಪಿ ಏನಿದ್ದಾನೆ ಅಕ್ಷಯ್ ಕಟ್ ಮಾಡಿದ್ದಾನೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಂದೇ ಗುಂಡಿಯಲ್ಲಿ 3ರನ್ನ ಹೂತು ಹಾಕಿದ್ದಾನೆ ಈ ಹಂತಕ. ನೋಡಿ, ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಏನಾಗಿರಬಹುದು ಅಂತ ಅಂದಾಜು ಕೂಡ ಮಾಡಲಾಗ್ತಾ ಇರಲಿಲ್ಲ. ಅಂಥದ್ದೊಂದು ಕಿರಾತಕನ ಕೃತ್ಯಕ್ಕೆ ನಿಜಕ್ಕೂ ಎಲ್ಲರೂ ಬೆಚ್ಚಿ ಬಿದ್ದಿದ್ರು. ವಿಜಯನಗರವೇ ಬೆಚ್ಚಿ ಬಿದ್ದಿತ್ತು ಈ ಒಂದು ಕೊಲೆ ವಿಚಾರಕ್ಕೆ. ಸದ್ಯಕ್ಕೆ ವಿಜಯನಗರದ ಕೊಟ್ಟೂರಿನಲ್ಲಿ ನಡೀತಲ್ಲ ತ್ರಿವಳಿ ಕೊಲೆ ಪ್ರಕರಣ. ಮಗನಿಂದಲೇ ತಂದೆ ತಾಯಿ ತಂಗಿಯ ಭೀಕರ ಕೊಲೆಯಾಗಿರುವಂಥದ್ದು. 4 ಅಡಿ ಆಳ 2 ಅಡಿ ಅಗಲದ ಗುಂಡಿಯನ್ನ ಈ ಹಂತಕ ತೋಡಿದ್ದ. ನೋಡಿ, ಮನೆ ಒಳಗಡೆ ಯಾವ ರೀತಿ ಅಂದರೆ ಪ್ರಕರಣ ಬೆಳಕಿಗೆ ಬರಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕೃತ್ಯವನ್ನು ಎಸಗಿದ್ದಾನೆ ಸ್ವಂತ ಮಗ ಅನ್ನೋದನ್ನ. ಇನ್ನು ಈತ ಮನೆಯಲ್ಲಿ ಏನು ತೋಡಿದ್ದ ಆ ಒಂದು ದೃಶ್ಯ ಇದೀಗ TV5ಗೆ ಲಭ್ಯವಾಗಿದೆ. ಸ್ಕ್ರೀನ್ ಮೇಲೆ ನೀವು ಕೂಡ ಗಮನಿಸ್ತಾ ಇದ್ದೀರಿ. 3 ಕುತ್ತಿಗೆಯನ್ನು ಕೊಯ್ದು ಹತ್ಯೆ ಮಾಡಿದ್ದ. ಇನ್ನು ಮರ್ಯಾದೆ ಪ್ರಶ್ನೆ ಅಂತ ಬೇರೆ ಹೇಳಿದ್ದ. ಇವಾಗ ಮರ್ಯಾದೆ ಎಲ್ಲುಳಿಯುತ್ತೋ ನಿಜಕ್ಕೂ ಗೊತ್ತಿಲ್ಲ. ಇನ್ನು ಹತ್ಯೆ ಮಾಡಿರುವಂಥ ಆರೋಪಿ ಅಕ್ಷಯ್ ಜನವರಿ 26ರಂದು ಈತ ಕೊಲೆ ಮಾಡಿದ್ದ. ಸಾಕಿ ಬೆಳೆಸಿ ಸಲಹಿದ ತಂದೆ ತಾಯಿ ಅನ್ನೋದನ್ನು ನೋಡದೆ ಕುತ್ತಿಗೆಯನ್ನು ಕೊಯ್ದು ಹತ್ಯೆ ಮಾಡಿದ್ದ ಆರೋಪಿ. ಇನ್ನು ಸದ್ಯಕ್ಕೆ ಅಕ್ಷಯ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇದರಲ್ಲಿ ಒಬ್ಬರ ಕಾಲನ್ನು ಕಟ್ ಮಾಡಿದ್ದಂತೆ ಆರೋಪಿ ಅಕ್ಷಯ್. ಅಂಥ ವಿಕೃತಿ ಮೆರೆಯುವಂಥದ್ದೇನಾಗಿತ್ತು. ಒಂದೇ ಗುಂಡಿಯಲ್ಲಿ 3ರನ್ನ ಹೂತು ಹಾಕಿದ್ದ ಅಂತಕ. ಇನ್ನು ಪೊಲೀಸರ ಮಹಜರ ವೇಳೆ ಈ ಮನೆಯಲ್ಲೇ ಗುಂಡಿ ತೋಡಿ ವಿಚಾರ ಹೊರಗಡೆ ಬರಬಾರ್ದು ಅಂತ ಹೇಳಿ ಏನೆಲ್ಲ ಪ್ಲಾನನ್ನು ರೂಪಿಸಿದ್ರು ಕೂಡ ಹಂತಕ ಇದೀಗ ಪೊಲೀಸರ ಅತಿಥಿ ಆಗಿದ್ದಾನೆ. ವಿಜಯನಗರದ ಕೊಟ್ಟೂರಿನಲ್ಲಿ ನಡೆದಂತಹ ತ್ರಿವಳಿ ಕೊಲೆ ಪ್ರಕರಣ ವಿಜಯನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಅಷ್ಟು ಮಾತ್ರವಲ್ಲ, ತನ್ನ ಸ್ವಂತ ತಂದೆ ತಾಯಿ ತಂಗಿಯನ್ನೇ ಈ ಪಾಪಿ ಹತ್ಯೆಗೈದಿದ್ದ. ಇದೀಗ ಈ ಒಂದು ವಿಚಾರ ಬೆಳಕಿಗೆ ಬರೋದರ ಜೊತೆಗೆ ಮನೆಯ ಒಳಗೆ ಯಾವ ರೀತಿ ಗುಂಡಿಯನ್ನು ತೋಡಿದ ಅನ್ನೋದನ್ನು ಕೂಡ ನೀವು TV5 ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಿದ್ದು. ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಘಟನೆ ಒಂದು ಕಡೆ ಆದ್ರೆ ಈತನ ಬುದ್ಧಿವಂತಿಕೆನೋ ಅಥವಾ ವಿಕೃತಿನೋ ಗೊತ್ತಿಲ್ಲ. ಮನೆಯೊಳಗೆ ಎಷ್ಟರ ಮಟ್ಟಿಗೆ ಈತ ಗುಂಡಿ ತೋಡಿ ವಿಚಾರ ಹೊರಗಡೆ ಬರಬಾರ್ದು ಅಂತ ನೋಡಿದ್ದ. ಏನಿದೆ ಪೊಲೀಸರ ತನಿಖೆಯಲ್ಲಿ ಮತ್ತಷ್ಟು ಏನಾದರೂ ಡೀಟೇಲ್ಸ್ ಗೊತ್ತಾಗಿದೆಯಾ, ಹೇಗೆ? ಖಂಡಿತವಾಗ್ಲೂ ಅಮೃತ, ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಜನರನ್ನ ಬೆಚ್ಚಿ ಬೀಳಿಸುವಂತಹ ಇದು ತ್ರಿವಳಿ ಕೊಲೆ ಪ್ರಕರಣ ಅಂತಾನೆ ಹೇಳ್ಬೋದು. ಕೊಲೆ ಮಾಡಿ ಯಾವುದೇ ರೀತಿಯಾಗಿ ಯಾರಿಗೂ ಗೊತ್ತಾಗದೆ ಇರುವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಫ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಈಗ ಪೊಲೀಸರಿಗೆ ಕೆಲವೊಂದಿಷ್ಟು ಅಲ್ಲಿ ಎವಿಡೆನ್ಸ್ ಗಳು ಕೂಡ ಸಿಕ್ಕಿದೆ. ಆ ಎವಿಡೆನ್ಸ್ ಗಳನ್ನ ಕೂಡ ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಮೊಟ್ಟ ಮೊದಲಿಗೆ ಜನವರಿ 26ರಂದು ಕೊಲೆಯನ್ನ ಮಾಡ್ತಾನೆ. ಕೊಲೆ ಮಾಡಿ 27ರಂದು ಬೆಂಗಳೂರಿಗೆ ಹೋಗಿ ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೊಡಬೇಕು ಅಂತ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಈತನ ನಡವಳಿಕೆಗಳು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಇವನೇ ಏನೋ ಕೊಲೆ ಮಾಡಿರಬಹುದು ಅನ್ನುವಂಥದ್ದು ಶಂಕೆ ಅವರಿಗೆ ತಿಳಿದ ತಕ್ಷಣ ಆತನನ್ನ ಕೂರಿಸ್ಕೊಂಡು ಕೆಲವೊಂದಿಷ್ಟು ಪೊಲೀಸರ ರೀತಿಯಲ್ಲಿ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಬೇಕು ಪೊಲೀಸರು ಬೆಂಗಳೂರಿನ ಪೊಲೀಸರು ಕೂಡ ಮುಂದಾಗ್ತಾರೆ. ಆ ಪೊಲೀಸರಿಗೆ ಕೂಡ ಮಾಹಿತಿಯಲ್ಲಿ ಆತನೇ ಭಯ ಬಿಟ್ಟಿರುವಂತದ್ದು ಏನಂದ್ರೆ, ಸ್ವತಃ ನಾನು ನನ್ನ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು ಇವರನ್ನ ಕೊಲೆ ಮಾಡಿದ್ದೀನಿ ಅಂತೇಳಿ ಸ್ವತಃ ತಾನೇ ಒಪ್ಕೊಂಡಿರ್ತಾನೆ. ಒಪ್ಕೊಂಡಂತಹ ಸಂದರ್ಭದಲ್ಲಿ ಇಲ್ಲಿ ವಿಜಯನಗರ ಜಿಲ್ಲೆ SP ಅವರಿಗೆ ಕೂಡ ಕರೆ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದೆ ಅಂತ ತಿಳಿದ ತಕ್ಷಣ SP ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಭೇಟಿ ನೀಡಿದಂತ ಕೆಲವೊಂದಿಷ್ಟು ಆ ಮನೆಯ ದೃಶ್ಯಗಳಲ್ಲಿ ಕೂಡ ಕಂಡು ಬರುವಂತದ್ದು ಮೊಟ್ಟ ಮೊದಲಿಗೆ ಆ ಮನೆಯ ಹಾಲ್ ಏನಿರುತ್ತೆ, ಹಾಲನ್ನ ಪೂರ್ತಿ ಆ ಟೈಲ್ಸ್ ಅನ್ನ ಅಗೆದು ಮಣ್ಣನ್ನ ಮುಚ್ಚಿರುವಂತದ್ದು ಕೂಡ ಕಂಡು ಬರುತ್ತೆ. ಕೆಲವೊಂದಿಷ್ಟು ರಕ್ತದ ಕಲೆಗಳು ಕೂಡ ಬೆಳಕಿಗೆ ಬಂದಿದೆ. ಆಮೇಲೆ ಮಾದಕ ವಸ್ತುಗಳು ಕೂಡ ಕೆಲವೊಂದಿಷ್ಟು ಇವೆ. ಜೊತೆಗೆ ಆ ಗುಂಡಿ ಮುಚ್ಚಿ ಸಲಿಕೆ ಬುಟ್ಟಿ ಅವು ಏನೆಲ್ಲ ಇರುತ್ತೋ ಅವನ್ನೆಲ್ಲವೂ ಕೂಡ ಅಲ್ಲೇ ಅಕ್ಕಪಕ್ಕದಲ್ಲೇ ಬಿಸಾಕಿ ಹೋಗಿದ್ದಾನೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಆರೋಪಿಯಾದಂತ ಅಕ್ಷಯ್ ಸ್ವತಃ ತಂದೆ ತಾಯಿಯ ಮತ್ತು ಸಹೋದರಿಯನ್ನ ಕೊಲೆ ಮಾಡುವಂತ ಈ ಹಂತಕ್ಕೆ ಬಂದಿದ್ದು ನಿಜಕ್ಕೂ ಬಹಳ ಆಶ್ಚರ್ಯ ಆಗಿದೆ. ಸದ್ಯ ಈಗಿನ ಅಪ್ಡೇಟ್ ಗಳನ್ನ ನೋಡ್ತಾ ಹೋದ್ರೆ ಒಬ್ಬರು ಕಾಲನ್ನ ಕಟ್ಟು ಮಾಡಿದಾನೆ. ಒಂದೇ ಕುಣಿಯಲ್ಲಿ ಕಾಲು, ತಲೆ, ಕೈ ಅವನಿಗೆ ಯಾವ ರೀತಿ ಹೇಗೆಲ್ಲ ಮಾಡಬೇಕು ಅನ್ಸುತ್ತೋ ಆ ರೀತಿಯಾದ ವಿಕೃತವಾಗಿ ಅವರನ್ನ ಮರ್ಡರ್ ಮಾಡುವ ಮುಖಾಂತರ ಈಗ ಅಕ್ಷಯ್ ಏನ್ ಮಾಡಿದ್ದಾನೆ, ಆರೋಪಿ ಈ ರೀತಿಯ ಹತ್ಯೆಯನ್ನ ಮಾಡಿರುವಂತದ್ದು ಕೂಡ ತಿಳಿದು ಬಂದಿದೆ. ಜೊತೆಗೆ ಮನೆಯ ಹಾಲಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೂಡ ಅಂದ್ರೆ ಅವನು ಮರ್ಡರ್ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಲ್ಲಿ ಕುರುಹುಗಳನ್ನ ಕೂಡ ಬಿಟ್ಟು ಹೋಗಿದ್ದಾನೆ. ಈಗಾಗಲೇ ಫಾರೆನ್ಸಿಕ್ ಲ್ಯಾಬ್ನವರು ಕೂಡ ಬಂದು
ಅವುಗಳನ್ನ ತೆಗೆದುಕೊಂಡಿದ್ದಾರೆ. ಯಾವ್ದರಿಂದ ಹತ್ಯೆ ಮಾಡಿದ, ಹೇಗೆಲ್ಲ ಮಾಡಿದ ಅನ್ನುವಂತ ಪೊಲೀಸರು ಕೂಡ ಈಗ ತನಿಖೆಯನ್ನ ಚುರುಕು ಮಾಡ್ಕೊಂಡಿದ್ರೆ. ಆದ್ರೆ ತಂದೆ ತಾಯಿ ಹತ್ಯೆ, ಸಹೋದರಿಯ ಹತ್ಯೆ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಅಕ್ಕಪಕ್ಕದ ಜನರು ಮಾತನಾಡ್ತಾ ಇರೋದೇನಂದ್ರೆ, ಆ ಸಹೋದರಿ ಯಾರನ್ನೋ ಒಬ್ಬರನ್ನ ಪ್ರೀತಿ ಮಾಡಿದ್ರು, ಪ್ರೀತಿ ಈತನಿಗೆ ಸಹಿಸ್ಕೊಳಕ್ ಆಗದೆ ಇರುವ ರೀತಿಯಲ್ಲಿ ಈ ರೀತಿ ಮಾಡಿದ್ದಾನೆ ಅನ್ನುವಂತ ಊಹಾಪೋಹಗಳು ಕೂಡ ಇದೆ. ಆದ್ರೆ ನಿಜವಾಗ್ಲೂ ಯಾವ ಕಾರಣಕ್ಕೆ ಈ ರೀತಿಯಾಗಿ ಹತ್ಯೆ ಮಾಡದ, ಅವರನ್ನ ಕೊಲೆ ಮಾಡದ ಅನ್ನುವಂಥದ್ದು ಕೂಡ ಇದುವರೆಗೂ ಬೆಳಕಿಗೆ ಬಂದಿಲ್ಲ. ಪೊಲೀಸರು ಕೂಡ ಆತನನ್ನ ಇನ್ನಷ್ಟು ತನಿಖೆಯನ್ನ ತೆಗೆದುಕೊಂಡು ಆ ಮಾಹಿತಿಯನ್ನು ಕೂಡ ಪೊಲೀಸರಿಂದ ಹೊರಬರಲಿದೆ ಅಂತಾನೆ ಹೇಳ್ಬೋದಾಗಿದೆ. ಅಮೃತ. ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ.